ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 40. ಎಲ್ಲ ಮುಗಿಸಬೇಕು, ನಿಜ ಆಚೆ ಹಾಕಿ ಎಲ್ಲರ ಎದುರು ಕ್ಷಮೆ ಕೇಳಿ, ಇದೆಲ್ಲ ಮುಗಿಸ್ಬೇಕು, ಆಮೇಲೆ ಮದ ಮರೆಸ್ಬೇಕು, ನಾವು ಜೊತೆ ಕರೆದುಕೊಂಡು ಹೋಗಬೇಕು ಅಂತ ಲೆಕ್ಕ ಹಾಕಿಯೇ ನಾನು ಇಲ್ಲಿಗೆ ಬಂದಿದ್ದು. ಆದರೆ ವಿಧಿಯಾಟ, ನನ್ನ ಜಾನು ಗರ್ಭಿಣಿಯಾಗಿದ್ದಾಳೆ. ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಇದೆಲ್ಲದಕ್ಕೂ ಒಂದು ಪರಿಹಾರ ಕೊಡಿ ಎಂದಳಗ ಕುಸಿದು ಕುಳಿತು ಬಿಟ್ರು ಗೌಡ್ರೆ, ಇದೆಲ್ಲ ಆಗ್ತಿರೋದು ನನ್ನಿಂದ ಅನಿಸಿದೆ. ತುಂಬ ಸ್ವಾರ್ಥಿ ಆಗ್ತಿದ್ದೀನಿ ಅನ್ನಿಸ್ತಾ ಇದೆ. ಆದರೆ ಇದೆಲ್ಲ ಅನಿವಾರ್ಯ. ಪ್ಲೀಸ್ ನೀವು ನ್ಯಾಯ ಕೊಡುವವರು. ಮನೆಗೆ ನನ್ನ ತಂಗಿ ಬೇಕು. ಅವಳು ಸ್ವಂತ ತಂಗಿ ಅಲ್ಲದೆ ಇರ್ಬೋದು, ಆದರೆ ನನ್ನ ಜೀವನೇ ಅವಳು ಎಂದು ಹೇಳಿದಾಗ ಗಟ್ಟಿಯಾಗಿ ನಿರ್ಧಾರ ಮಾಡಿಬಿಟ್ರು ಗೌಡ್ರು. ಎಲ್ಲದಕ್ಕೂ ಒಂದು ಅಂತ್ಯ ಇರಲೇಬೇಕು ಅಲ್ವಾ, ಹಾಗಾಗಿ ಸತ್ಯ ಎಲ್ಲರಿಗೂ ತಿಳಿಯಲೇಬೇಕು ಎಂದರು ಗೌಡ್ರೆ ಏನು ಹೇಳ್ತಿದ್ದೀರಾ ಎಂದು ರಾಮ್ ಗಾಬರಿಯಿಂದ ಕೇಳಿದಾಗ ಅವನ ಕೈ ಹಿಡಿದು, ಜಾತ್ರೆಗೆ ನಿಮ್ಮ ಮನೆಯವರನ್ನ ಕರೆಸು, ನಾನು ನನ್ನ ತಂಗಿಯನ್ನು ಕರೆಸ್ತೀನಿ ಎಂದು ಹೇಳಿದಾಗ ಅವರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು, ಆದರೆ ಜಾನು ಎಂದು ಮೆಲ್ಲಗೆ ಕೇಳಿದಾಗ ಅವನ ತಲೆ ಸವರಿ, ಎಲ್ಲ ನಾನು ನೋಡ್ಕೋತೀನಿ, ನಾನು ಹೇಳಿದಾಗ ಮಾಡು ಎಂದು ಹೇಳಿದರು ಅವನಿಗೆ. ಅವರು ಹೇಳಿದ್ದು ಕೇಳಿ ತಲೆ ಆಡಿಸಿದವ, ಇವತ್ತು ನಾನು ಜಾನು ಸಿಟಿಗೆ ಹೋಗಿ ಡಾಕ್ಟರ್ ಬಳಿ ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಪಾಪು ಬಗ್ಗೆ ತಿಳಿದುಕೊಂಡು ಬರ್ತೀವಿ ಎಂದು ಕೇಳಿಕೊಂಡ. ಅವನ ಮಾತಿಗೆ ಒಪ್ಪಿ, ಈ ಟೈಮಲ್ಲಿ ಜಾಸ್ತಿ ಓಡಾಟ ಪ್ರಯಾಣ ಮಾಡಬಾರ್ದು, ಹುಷಾರಾಗಿ ಹೋಗಿ ಬನ್ನಿ ಎಂದು ಒಪ್ಪಿಗೆ ಇತ್ತ ಮೇಲೆ ಜಾನು ಬಳಿ ನಡೆದ. ಜಾನುವನ್ನು ಕೂರಿಸಿಕೊಂಡು ಅವಳಿಗೆ ತಿನ್ನಲು ಕೊಟ್ಟು ಸಮಾಧಾನ ಮಾಡುತ್ತಿದ್ರು ಗಿರಿಜಾ, ವಿಶಾಲ. ರಾಮ್ ಬಂದಾಗ ಮೂತಿ ಉದ್ದ ಮಾಡಿ, ಅಮ್ಮ ನೀವು ಹೇಳಿ ಇವರಿಗೆ, ನನ್ನ ಪಾಪು ಏನೇನು ಕೇಳುತ್ತೆ ಅದೆಲ್ಲ ತಂದು ನನಗೆ ಕೊಡಬೇಕು ಅಂತ, ಆಯ್ತಾ ಎಂದು ಕೇಳಿದ್ಲು. ಅವನ ಮುಖ ನೋಡಿ ಮುಖ ತಿರುಗಿಸಿ, ಜಾನು ಸಾರಿ, ನನಗೆ ಬುದ್ಧಿ ಇಲ್ಲ, ಏನೇನೋ ಹೇಳ್ಬಿಡ್ತೀನಿ, ದಡ್ಡ ನಾನು ಎಂದು ಮುಖ ಬಾಡಿಸಿ, ಅವನ ಮುಖ ಸಪ್ಪಗಾಗಿದ್ದೇ ಅವನ ಕೈ ಹಿಡಿದು, ಗೊತ್ತು ನೀವೆಷ್ಟು ದಡ್ಡ ಅಂತ, ಯಾವಾಗಲೂ ಏನಾದರೂ ಮಾಡೋದು, ಆಮೇಲೆ ಸಾರಿ ಜಾನು ಅನ್ನೋದು, ಇಷ್ಟೆ ಎಂದು ಅವನ ಹೊಟ್ಟೆಗೆ ಮೆಲ್ಲಗೆ ಹೊಡೆದು, ಆದರೂ ನೀವು ತುಂಬ ಇಷ್ಟ, ಆದರೆ ಈಗ ನಮ್ಮ ಪಾಪು ಬರ್ತಿದೆ ಅಲ್ವಾ, ಅದು ಅಂದರೂ ತುಂಬ ಇಷ್ಟ ಗೊತ್ತಾ ಎಂದು ಅವನ ಕೆನ್ನೆಗೆ ಮುತ್ತು ಕೊಟ್ಲು. ಅವಳ ಪ್ರೀತಿ ನೋಡಿ ಮನದುಂಬಿ, ಥ್ಯಾಂಕ್ ಯು ಜಾನು, ಈ ರಾವಣನ ಜೀವನಕ್ಕೆ ಬಂದು ರಾಮನನ್ನಾಗಿ ಮಾಡಿದ್ದಕ್ಕೆ ಎಂದು ಅವಳ ಹಣೆಗೆ ಮುತ್ತಿಟ್ಟು, ಅಮ್ಮ ಅಕ್ಕ ನಾವು ಬೆಂಗಳೂರಿಗೆ ಹೋಗಿ ಬರ್ತೀವಿ ಎಂದು ಗಿರಿಜಾ ಅವರ ನೋಡಿ, ಯಾಕಪ್ಪ ಇವಾಗ ಈ ಟೈಮಲ್ಲಿ ತುಂಬ ದೂರದ ಪ್ರಯಾಣ ಸರಿಯಲ್ಲ ಎಂದು ಗಿರಿಜಾ ಅವರು ಹೇಳಿದಾಗ ನಕ್ಕು, ಇಲ್ಲ ಅಮ್ಮ ಮತ್ತೆ ಬರ್ತೀವಿ, ಪಾಪು ಬಗ್ಗೆ ಹಾಗೆ ಇವಳ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಬೇಕು, ಅದಕ್ಕಾಗಿ ಅಷ್ಟೇ, ಬೇಗ ಬಂದುಬಿಡ್ತೀವಿ ಎಂದು ಹೇಳಿ ಜಾನು ಸೀರೆ ಚೇಂಜ್ ಮಾಡು, ಇನ್ನೇನು ಕಾರ್ ಬರುತ್ತೆ, ಬೇಗ ಹೋಗಿ ನಾಳೆ ಬಂದು ಬಿಡೋಣ ಎಂದು ಹೇಳಿದಾಗ ತಲೆ ಆಡಿಸಿ ನಡೆದಳು ಜಾನು. ರಾಮ್ ಮೊದಲೇ ಕಾಲ್ ಮಾಡಿ ಹೇಳಿದ್ರಿಂದ ಕಾರ್ ಬೇಗನೆ ಬಂದಿತ್ತು. ಜಾನುವನ್ನು ಟ್ರೀಟ್ ಮಾಡಿದ್ದ ಡಾಕ್ಟರ್ ಬಳಿ ಸಜೆಷನ್ ಕೇಳಿ ಅವರೇ ರೆಫರ್ ಮಾಡಿದ್ದ ಗೈನಕಾಲಜಿಸ್ಟ್ ಬಳಿ ಅಪಾಯಿಂಟ್ಮೆಂಟ್ ಸಹ ತೆಗೆದುಕೊಂಡಿದ್ದ. ಹೋಗಲು ಲೇಟ್ ಆದ ಕಾರಣ ಅವರ ರಿಕ್ವೆಸ್ಟ್ ಸಹ ಮಾಡಿದ್ದ. ಹುಷಾರು ರಾಮ, ಅವಳಿಗೆ ತೀರಾ ಸುಸ್ತಾದರೆ ಎಲ್ಲಾದರೂ ನಿಲ್ಲಿಸಿ ಎಳ್ನೀರು ಕೊಡ್ತಿರು ಎಂದು 4-5 ತೆಂಗಿನಕಾಯಿ ಸುಲಿದು ಇಟ್ಟಿದ್ದ ಚಂದ್ರು. ಸರಿ ಭಾವ ಎಂದು ನಕ್ಕ. ಅಷ್ಟರಲ್ಲಿ ಒಳಗಿನಿಂದ ಬುತ್ತಿ ಕಟ್ಟಿಕೊಂಡು ಬಂದು ಗಿರಿಜಾ, ಆಚೆ ತಿಂದು ಹೊಟ್ಟೆ ಕೆಡಿಸ್ಕೋಬೇಡಿ, ಇದು ಇಟ್ಕೊಳ್ಳಿ ಎಂದು ಊಟ ಸಹ ಕೊಟ್ಟರು. ನಿಮ್ಮ ಋಣ ಹೇಗೆ ತೀರಿಸಬೇಕೋ ಗೊತ್ತಿಲ್ಲ, ಬೇಗ ಬರ್ತೀವಿ ಎಂದು ಹೇಳಿ ಜಾನುವನ್ನು ಕರೆದುಕೊಂಡು ಹೊರಟ ರಾಮ್. ಅವರು ಹೇಳಿದಂತೆ ಅವಳಿಗೆ ಸುಸ್ತಾದಾಗ ಹಸಿವಾದಾಗ ಅವಳಿಗೆ ನೀರು ಬುತ್ತಿ ಕೊಟ್ಟು ಅವಳನ್ನು ಜೋಪಾನವಾಗಿ ಕರೆದುಕೊಂಡು ಬಂದಿದ್ದ. ಬನ್ನಿ ರಾಮ್, ನನ್ನ ಆತ್ಮೀಯ ಸ್ನೇಹಿತೆ ಹೇಳಿದ್ಲು ಅಂತ ನೀವು ಬರೋವರೆಗೂ ಕಾದಿದ್ದೀನಿ ಎಂದು ಆತ್ಮೀಯವಾಗಿ ಬರಮಾಡಿಕೊಂಡರು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ನನ್ನ ವೈಫ್ ಜಾನು ಎಂದು ಪರಿಚಯ ಮಾಡಿಸಿದ. ಹೆಲೋ ಎಂದು ಡಾಕ್ಟರ್ ಹೇಳಿದಾಗ, ಹಾಯ್, ನನ್ನ ಹೊಟ್ಟೆಯಲ್ಲಿ ಪಾಪು ಇದೆ ಅಂತೆ ಡಾಕ್ಟರ್, ಅದು ಹೆಲ್ದಿ ಇದೆನಾ ಪ್ಲೀಸ್ ಹೇಳಿ ಎಂದು ಕೇಳಿದಾಗ ನಕ್ಕು, ಬಾ ಚೆಕ್ ಮಾಡೋಣ ಎಂದು ಕರೆದುಕೊಂಡು ನಡೆದರು ಒಳಗೆ. ಅವರಿಬ್ಬರು ಆಚೆ ಬರುವವರೆಗೂ ಕಾಯುತ್ತಿದ್ದ ರಾಮ್. ಭಯ ಆತಂಕ ಇದ್ದೇ ಇತ್ತು ಮನದಲ್ಲಿ. ಡಾಕ್ಟರ್, ಈಸ್ ಎವ್ರಿಥಿಂಗ್ ಓಕೆ ಎಂದ ಅವರು ಬರುತ್ತಿದ್ದಂತೆ. ಕಂಗ್ರಾಟ್ಸ್ ರಾಮ್ ಎಂದು ಫೈಲ್ ತಮ್ಮ ಮುಂದೆ ಇಟ್ಟು ಅವರ ಮುಖದಲ್ಲಿ ನಗುವಿತ್ತು. ಥ್ಯಾಂಕ್ ಯು ಡಾಕ್ಟರ್ ಎಂದು ನಕ್ಕವ. ಜಾನು ಹೆಲ್ತ್ ಎಂದ ಭಯದಿಂದ. ಇನ್ಮೇಲೆ ನೀವು ಜಾನುನ ಇನ್ನೂ ಕೇರ್ ಮಾಡಬೇಕು, ಅವರಿಗೆ ಡಬಲ್ ಕೇರ್ ಅಗತ್ಯ ಇದೆ ಎಂದು ಹೇಳಿದಾಗ ಗಾಬರಿಯಾದ ರಾಮ್, ಯಾಕೆ ಡಾಕ್ಟರ್, ಏನಾದರೂ ತೊಂದರೆ ಇದೆಯಾ, ಪಾಪು ಏನಾದರೂ ಡೆವಲಪ್ ಎಂದು ಅವ ಬ್ರೇಕ್ ಕೊಡದೆ ಹೇಳಿದಾಗ, ನೋ ರಾಮ್, ನಿಮಗೆ ಡಬಲ್ ಕಂಗ್ರಾಟ್ಸ್, ಯಾಕೆಂದರೆ ನಿಮಗೆ ಟ್ವಿನ್ಸ್ ಬೇಬಿ ಆಗುತ್ತೆ, 2 ಮಗು ಇದೆ ನಿಮ್ಮ ವೈಫ್ ಹೊಟ್ಟೆಯಲ್ಲಿ ಎಂದಾಗ ಖುಷಿಯಿಂದ ಕಣ್ಣು ತುಂಬಿಕೊಂಡ ರಾಮ್. ಹೇ, 2 ಪಾಪು ಇದೆಯಾ ಎಂದು ಜಾನು ಕೇಳಿದಾಗ ಅವಳ ನೆತ್ತಿಗೆ ಚುಂಬಿಸಿ, ಹ್ಞೂ ಕಣೆ,
ನಿನ್ನ ಹೊಟ್ಟೆಯಲ್ಲಿ 2 ಬೇಬಿ ಇದೆ ಎಂದ ಮುದ್ದಾಗಿ. ಹೇ, ಥ್ಯಾಂಕ್ ಯು ಡಾಕ್ಟರ್ ಎಂದು ಜಾನು ಹೇಳಿದಾಗ ಅವಳ ನೋಡಿ, ಡಾಕ್ಟರ್ ನಿಮಗೆ ಆ ಡಾಕ್ಟರ್ ಹೇಳಿದ್ರು ಅಲ್ವಾ ಜಾನು ಈ ಸ್ಥಿತಿಯಲ್ಲಿ ಎಂದು ಮೆಲ್ಲಗೆ ಕೇಳಿದಾಗ ನಕ್ಕು, ಹೌದು ಹೇಳಿದರು, ನನಗೆ ಎಲ್ಲ ಗೊತ್ತು. ಹಾಗೆ ನೀವು ಚಿಂತೆ ಮಾಡಬೇಡಿ, ಅವರು ಫಿಸಿಕಲ್ ಹೆಲ್ತ್ ಎಲ್ಲ ಓಕೆ ಇದೆ ಆ್ಯಂಡ್ ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ. ನೀವು ಹೆದರುವಂಥದ್ದು ಏನಿಲ್ಲ, ಹೀಗೆ ನೋಡ್ಕೊಳ್ಳಿ, ಅವರನ್ನು ನಾರ್ಮಲ್ ಮಾಡೋಕೆ ನೋಡಿ ಎಂದಾಗ ನಿಟ್ಟುಸಿರು ಬಿಟ್ಟು, ಥ್ಯಾಂಕ್ ಯು ಡಾಕ್ಟರ್, ಬರ್ತೀವಿ ಎಂದು ಅವರಿಗೆ ಫೀ ಕೊಟ್ಟು ನಡೆದ. ರಾಮ್, ಅಣ್ಣನ್ನು ನೋಡಿಸಬೇಕು ಅನಿಸ್ತಿದೆ, ಊರಿಗೆ ಹೋಗಿ ಬರೋಣ ಎಂದು ಜಾನು ಹೇಳಿದ್ದೆ ಅವಳ ಕೈ ಹಿಡಿದು ತಿರುಗಿಸಿದ್ದ ರಾಮ್. ಅಲ್ಲಿ ಅಭಿ ನಗುತ್ತಾ ನಿಂತಿದ್ದ. ಅಣ್ಣ ಎಂದು ಓಡಿ ಹೋಗಿ ಅವನ ತಬ್ಬಿದಳು ಪ್ರೀತಿಯಿಂದ. ಅಭಿಯ ಕಣ್ಣಿನಲ್ಲಿ ಸಹ ನೀರಿತ್ತು. ಹೇ ಸ್ವೀಟಿ, ಕಂಗ್ರಾಟ್ಸ್ ಕಣೋ, ನೀನೇ ಒಂದು ಪಾಪು, ನಿನಗೆ ಒಂದು ಪಾಪು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಎಂದು ಅವಳ ನೆತ್ತಿಗೆ ತುಟಿ ಒತ್ತಿದ. ಥ್ಯಾಂಕ್ ಯು ಅಣ್ಣ, ನಿನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ನಿನ್ಗೆ ಗೊತ್ತಾ, ನನ್ನ ಹೊಟ್ಟೆಯಲ್ಲಿ 2 ಪಾಪು ಇದೆ ಎಂದು ಅವಳು ತನ್ನ ಹೊಟ್ಟೆ ಸವರಿ ಹೇಳಿದಾಗ ನಕ್ಕು ಅವಳ ತಬ್ಬಿ, ಈಗ ನೀನು ಹೇಳಿದೆ ಅಲ್ವಾ, ಗೊತ್ತಾಯಿತು, ನೀನು ಸೀತೆ ಆದಮೇಲೆ ಲವಕುಶ ಬರಲೇಬೇಕು ಅಲ್ವಾ ಎಂದು ನಕ್ಕ ಅಭಿ. ಆದರೆ ಅವನ ಮನದಲ್ಲಿ ಅಡಗಿರುವ ನೋವು ಅವಳ ಅರಿವಿಗೆ ಬರಲಿಲ್ಲ. ದನಿಯ ಜೊತೆ ಮಾತು ಬಿಟ್ಟಾಗಿನಿಂದ ಅವ ಒಳಗೆ ಕುಗ್ಗಿ ಹೋಗುತ್ತಿದ್ದ. ಅಭಿ, ನೀವಿಬ್ಬರು ಮಾತಾಡ್ತಾ ಇರಿ, ಆದಷ್ಟು ಬೇಗ ಬರ್ತೀನಿ ಎಂದು ಜಾನು ಕೈ ಹಿಡಿದು, ನೀನು ಅಣ್ಣನ ಜೊತೆ ಇರು ಜಾನು, ಹುಷಾರಾಯ್ತಾ, ಬರ್ತೀನಿ ಬೇಗ ಎಂದು ಹೇಳಿ ಅಭಿಯ ಕಡೆಗೆ ನೋಡಿ, ನಿಮಗೆ ಎಲ್ಲಿಗಾದರೂ ಕರೆದುಕೊಂಡು ಹೋಗ್ಬೇಕಂತಿದ್ರೆ ಹೋಗಿ ಬನ್ನಿ, ನಾನು 10 ನಿಮಿಷದಲ್ಲಿ ಬರ್ತೀನಿ ಎಂದು ಹೇಳಿದ. ತಲೆ ಆಡಿಸಿದ್ಲು ಅವಳು. ಬಾ ಸ್ವೀಟಿ, ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗೋಣ ಎಂದು ಜಾನುವನ್ನು ಅಲ್ಲೇ ಹತ್ತಿರ ಇದ್ದ ಪಾರ್ಲರ್ ಕರೆದುಕೊಂಡು ಹೋಗಿದ್ದ. ಅಣ್ಣ, ನೀನಿಲ್ಲಿ ಹೇಗೆ ಬಂದೆ, ನಾನು ಬರ್ತೀನಿ ಅಂತ ನಿನ್ಗೆ ಗೊತ್ತಿತ್ತಾ ಎಂದಳು ಮುದ್ದಾಗಿ. ಅವಳಿಗೆ ಸ್ಪೂನ್ ಸಹಾಯದಿಂದ ಐಸ್ ಕ್ರೀಮ್ ತಿನ್ನಿಸುತ್ತಿದ್ದ. ರಾಮ್ ಸಂಜೆ ಫೋನ್ ಮಾಡಿ ಹೇಳಿದರು, ಬರ್ತಾ ಇದ್ದೀವಿ, ಹಾಗೆ ವಿಷಯ ಹೀಗೀಗೆ ಇದೆ ಅಂತ ಅವರೇ ಹೇಳಿದ್ದು ಎಂದು ನಕ್ಕಾಗ 1 ನಿಮಿಷ ಯೋಚನೆಯಲ್ಲಿ ಮುಳುಗಿದಳು ಜಾನು. ರಾಮ್, ನೀವೆಷ್ಟು ಪ್ರೀತಿ ಮಾಡ್ತೀರಾ ನನ್ನ, ನಾನು ಹೇಳದೇನೆ ಎಲ್ಲ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಮನದಲ್ಲೇ ನುಡಿದಳು. ಇಷ್ಟು ದಿನ ನಾನು ನಿಮ್ಮ ಜೊತೆ ಮುಗ್ಧೆಯಂತೆ ನಾಟಕ ಮಾಡಿದ್ದೀನಿ ಅಂತ ಗೊತ್ತಾದರೆ ಮುಂದಿನ ಪರಿಣಾಮ ಊಹಿಸೋಕೆ ಸರ ಆಗ್ತಿಲ್ಲ. ಹಾಗಂತ ಈ ಟೈಮಲ್ಲಿ ನಾನು ಹೆಚ್ಚು ನಾಟಕ ಸಹ ಮಾಡೋದಕ್ಕಾಗ್ತಿಲ್ಲ. ಸತ್ಯ ನೀವು ಹೇಳ್ತಾನೂ ಇಲ್ಲ ಎಂದು ಮನದಲ್ಲೇ ನುಡಿದುಕೊಂಡಳು. ಒಮ್ಮೆ ತಲೆಯಲ್ಲಿ ಎಲ್ಲ ಸುರುಳಿಸುತ್ತಿತ್ತು. ಇಬ್ಬರ ಮಧ್ಯೆ ಜಗಳ ಆದಾಗಿನಿಂದ ಇಲ್ಲಿಯವರೆಗೂ ಏನೇನೋ ಆಗಿತ್ತೋ ಎಲ್ಲ ಒಮ್ಮೆ ಯೋಚಿಸಿದ್ಲು. ಎಲ್ಲೂ ರಾಮ್ ಅವಳ ಮೇಲಿನ ಪ್ರೀತಿ ಕಡೆಗಣಿಸಿರಲಿಲ್ಲ. ನಾನು ನಾರ್ಮಲ್ ಆಗಿದ್ದೀನಿ ಅಂತ ನಿಮಗೆ ಹೇಗೆ ತಿಳಿಸ್ಬೇಕು ಗೊತ್ತಾಗ್ತಾ ಇಲ್ಲ ಎಂದು ಯೋಚನೆ ಮಾಡುವಾಗ ಅವಳಿಗಾಗಿ ಮಾವಿನಕಾಯಿ ಹಿಡಿದು ಬಂದಿದ್ದ ಅವಳ ರಾಮ. ಜಾನು, ನೋಡು ಇಲ್ಲಿ, ನಿನಗೆ ಅಂತ ಏನು ತಂದೆ ಎಂದು ಅವ ಬಂದಾಗ ಒಮ್ಮೆ ಅವನ ಮೊಗವನ್ನೇ ದಿಟ್ಟಿಸಿ ನೋಡಿದ್ಲು. ಒಂದಿನಿತೂ ಬೇಸರ ಕಾಣಲೇ ಇಲ್ಲ. ಜಾನು, ನಿನ್ನನ್ನೇ ನೋಡು, ನಿನಗಾಗಿ 5 ಮ್ಯಾಂಗೋ ತೊಗೊಂಡು ಬಂದಿದ್ದೀನಿ ಎಂದು ತೋರಿಸಿದಾಗ ಇಹಕ್ಕೆ ಬಂದು, ಹಾಂ ಸರಿ ಥ್ಯಾಂಕ್ ಯು ರಾಮ್ ಎಂದು ಅವಳನ್ನ ತಬ್ಬಿದ್ಲು. ಆ ಅಪ್ಪುಗೆಯಲ್ಲಿ ಬಹಳ ಅರ್ಥವಿತ್ತು. ಅವನ ಬಳಿ ಕ್ಷಮೆ ಕೇಳುವ ಪ್ರಶ್ನೆ ಇತ್ತು, ನೋವಿತ್ತು. ಸಾರಿ ರಾಮ್, ತುಂಬ ಅವಸರ ಮಾಡಿಬಿಟ್ಟೆ. ನಿಮ್ಮ ಜೊತೆ ಇದ್ದು ಸತ್ಯ ತಿಳಿಯುವ ಕೆಲಸ ಮಾಡೋ ಬದಲು ನಾಟಕ ಮಾಡಿ ನಿಮ್ಮ ನೆಮ್ಮದಿ ಕಸಿದುಕೊಂಡು ಬಿಟ್ಟೆ. ಆದರೆ ಮೊದಲು ನನಗೆ ಶಾಕ್ ಆಗಿದ್ದು ನಿಜ. ಆದರೆ ಯಾವಾಗ ನಿಮ್ಮನ್ನು ನೋಡಿದೆನೋ ಆಗ ನನಗೆ ಎಲ್ಲ ಅರಿವಾಗಿತ್ತು. ಆದರೆ ಹಾಸ್ಪಿಟಲ್ ಬೆಡ್ ಮೇಲೆ ನಾನು ಮಲಗಿದ್ರೂ ಸಹ ನೀವು ನಿಜ ಹೇಳದೇ ಇದ್ದಾಗ ನನಗೆ ಬೇಸರ ಆಯಿತು, ನೋವಾಯಿತು. ಅದಕ್ಕಾಗಿ ನಾಟಕ ಶುರು ಮಾಡಿದೆ. ಆದರೆ ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಗೊತ್ತಿರಲಿಲ್ಲ ಎಂದು ಮನದಲ್ಲೇ ಕ್ಷಮೆ ಕೇಳಿ ಡಾಕ್ಟರ್ ಬಳಿ ತಾನು ಮಾಡಿದ್ದು, ಅಂದು ಒಬ್ಬ ಮತ್ತಿನ ಗುಳಿಗೆ ಹಾಕಿ ಅವಳಿಗೆ ಕೊಟ್ಟಾಗ ಕುಡಿದಂತೆ ನಟಿಸಿದ್ದು, ಬೇಕೆಂದೇ ಪ್ರಜ್ಞೆ ತಪ್ಪಿದ್ದು, ಡಾಕ್ಟರ್ ಬಳಿ ತಾನೇ ಸುಳ್ಳು ಹೇಳಿದ್ದು ಎಲ್ಲ ನೆನೆದಳು. ಜಾನು, ಯಾಕಮ್ಮ ಸುಸ್ತಾಗ್ತಾ ಇದೆಯೇನೋ, ಎದ್ದೇಳುಮ ಎಂದು ಹೇಳಿದಾಗ ಅವನಿಂದ ದೂರ ಸರಿದು, ಇಲ್ಲ, ನನಗೆ ನಿಮ್ಮ ಜೊತೆ ಇರಬೇಕು ಅನಿಸ್ತಿದೆ ಎಂದು ಅವನ ಕೈ ಗಟ್ಟಿಯಾಗಿ ಹಿಡಿದು, ಅಣ್ಣ ನೀನು ದನಿಯಲ್ಲಿ ಬಿಟ್ಟೆ ಎಂದು ಕೇಳಿದ್ಲು ಮುಗ್ಧತೆಯ ಸೋಗು ಹಾಕಿಕೊಂಡೆ. ಹಾಂ, ಅದು ಏನಿಲ್ಲ, ಈಗಾಗಲೇ ರಾತ್ರಿ ಆಗಿದೆ ಅಲ್ವಾ, ಅದಲ್ಲದೆ ಅವಳು ಮಲಗಿದಾಳೆ ಅದಕ್ಕೆ ಎಂದು ಏನೇನೋ ಬಾಯಿಗೆ ಬಂದ ಸಬೂಬು ಹೇಳಿದ ಅಭಿ. ಅವನ ತಡವರಿಕೆಯ ಮಾತುಗಳು ಏನೋ ವಿಷಯ ಇದೆಯೆಂದು ಜಾನುಗೆ ತಿಳಿಸಿದರೆ ಎಲ್ಲ ತಿಳಿದು ಸಹ ಸುಮ್ಮನೆ ಉಳಿದು ಬಿಟ್ಟ ರಾಮ. ಸರಿ ಏನು ಗೊತ್ತಾ, ನಾವಿವಾಗ ಹೋಗ್ತಿದ್ದೀವಲ್ಲ, ಆ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರೋ ನೇಚರ್ ಇದೆ. ಹಾಗೆ ನೆಕ್ಸ್ಟ್ ವಾರ ಹಬ್ಬ ಇದೆ. ನೀನು ಅಪ್ಪ ಅಮ್ಮ ಅಜ್ಜಿ ಅಜ್ಜ ದನಿ ಎಲ್ಲರೂ ಬನ್ನಿ ಆಯಿತಾ ಎಂದು ಜಾನು ಹೇಳಿದಾಗ ತಲೆ ಆಡಿಸಿ, ಬರ್ತೀನಿ ಕಣೋ, ನೀನು ಹುಷಾರು ಎಂದು ಹೇಳಿ ಅವಳ ತಲೆ ನೇವರಿಸಿ ಕಣ್ಣಿನಲ್ಲೇ ಬರುವೆನೆಂದು ಹೇಳಿದ ಅಭಿ. ಹುಷಾರು ಸ್ವೀಟಿ, ಜಾಸ್ತಿ ಒತ್ತಡ ಮಾಡ್ಕೋಬೇಡ ಎಂದು ಹೇಳಿ ಅವಳ ನೆತ್ತಿಗೊಮ್ಮೆ ತುಟಿ ಒತ್ತಿ ಅಲ್ಲಿಂದ ನಡೆದ. ಜಾನು, ಇವತ್ತೇ ಹೋಗಬೇಡ, ತುಂಬ ಜರ್ನಿ ಆಗುತ್ತೆ, ಸೊ ನಾವು ನಾಳೆ ಬೆಳಗ್ಗೆ ಹೋಗೋಣ ಎಂದು ಹೇಳಿದಾಗ ತಲೆ ಆಡಿಸಿದ್ಲು ಜಾನು.
ಅಲ್ಲಿಯ ಒಂದು ಹೋಟೆಲಲ್ಲಿ ಉಳಿದುಕೊಂಡ ರಾಮ್ ಜಾನು ಅಂದು. ಸತ್ಯ ಒಡಲ ಒಳಗಿನ ಬೆಂಕಿಯಂತೆ ನಮ್ಮನ್ನೇ ಸುಡುವುದು. ಒಂದೆರಡು ದಿನ ಹಾಗೆ ಕಳೆದಿತ್ತು. ತಾನು ತನ್ನವನಿಗೆ ಮೋಸ ಮಾಡುತ್ತಿರುವೆ ಎಂದು ಯೋಚಿಸುತ್ತಲೇ ಇದ್ಲು ಜಾನು. ಬೆಂಗಳೂರಿಂದ ಹಳ್ಳಿಗೆ ಹೊರಟು ಬಂದಿದ್ರು. ಅಲ್ಲಿಯೂ ಜಾನು ಹಾಂ ಹ್ಞೂ ಅನ್ನುವುದು ಬಿಟ್ಟರೆ ಏನೊಂದು ಮಾತಾಡುತ್ತಿರಲಿಲ್ಲ. ಅಂದು ಜಾನು ಯಾಕಮ್ಮ ಮೊನ್ನೆಯಿಂದ ಒಂಥರ ಇದೆಯಾ, ಏನಾಯಿತು, ಏನಾದರೂ ತೊಂದರೆ ಇದೆಯಾ ಎಂದು ಮೆಲ್ಲಗೆ ಕೇಳಿದ್ರು ಗಿರಿಜಾ. ಅವರಿಗೆ ಕೇಳಲೆಂದು ರಾಮ್ ಹೇಳಿದ್ದ. ಇಲ್ಲ ಅಮ್ಮ, ಅದು ಅದು ನಾನು ಒಂದು ಸತ್ಯ ಮುಚ್ಚಿಟ್ಟಿದ್ದೀನಿ ಎಂದು ಮೆಲ್ಲಗೆ ಹೇಳಿದವಳು. ನನಗೆ ನಿಜವಾಗಿಯೂ ಮಾನಸಿಕ ಖಿನ್ನತೆ ಇಲ್ಲ ಅಮ್ಮ. ಇಷ್ಟು ದಿನ ರಾಮ್ ಬಾಯಿಯಿಂದ ನಿಜ ಹೇಳಿಸೋಕೆ ಸುಳ್ಳು ನಾಟಕ ಮಾಡಿದೆ ಎಂದು ಜಾನು ಹೇಳಿದ್ದೆ. ಜಾನು ಎಂದು ಅರಚಿದ ದನಿ ಕೇಳಿತ್ತು. ದನಿಗೆ ಬೆಚ್ಚಿ ಎದ್ದು ನಿಂತಳು ಜಾನು. ನೇರವಾಗಿ ಅವಳ ಮುಂದೆ ಬಂದು ನಿಂತವ. ಜಾನು, ನೀನು ಹೇಳಿದ ನಿಜವೇ? ನೀನು ನೀನು ಎಂದು ರಾಮ್ ತಡವರಿಸುತ್ತಾ ಕೇಳಿದಾಗ, ಓ ರಾಮ್, ನನ್ನ ಕ್ಷಮಿಸಿ ಬಿಡಿ, ನಾನು ನಿಜ ತಿಳಿಯೋದಕ್ಕೆ ಎಂದು ಹೇಳಿದ್ದೆ. ಅವಳ ಕೆನ್ನೆಗೆ ಬಾರಿಸಿಬಿಟ್ಟ ರಾಮ್. ಥೂ, ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ಇವತ್ತೇ ನಿನ್ನ ಸಂಬಂಧ ಮುಗೀತು. ನನ್ನ ಮಕ್ಕಳನ್ನು ನನ್ನ ಕೈಗೆ ಕೊಟ್ಟು ನನ್ನ ಜೀವನದಿಂದ ಹೊರಟು ಹೋಗು ಎಂದು ರಾಮ್ ಕೂಗಿದ್ದೆ ಬೆಚ್ಚಿ. ನೋ ರಾಮ್ ಎಂದು ಅರಚುತ್ತಾ ಕಣ್ಣು ಬಿಟ್ಟಳು ಜಾನು. ಹೆದರಿ ಬೆವರಿನಲ್ಲಿ ಮಿಂದೆದ್ದು ಬಿಟ್ಟಿದ್ದಳು. ಹೌದು, ಇಷ್ಟೊತ್ತು ಅವಳು ಕಂಡಿದ್ದು ಕನಸು. ಅಣ್ಣನ ಭೇಟಿಯಾಗಿ ಹೋಟೆಲ್ ರೂಮಲ್ಲಿ ಮಲಗಿದ್ದವಳಿಗೆ ರಾಮ್ನಿಂದ ದೂರ ಆಗುವ ಕನಸು ಬಿದ್ದಿತ್ತು. ಹೇ ಜಾನು, ಜಾನು ಎಂದು ಅವಳ ಕೆನ್ನೆ ತಟ್ಟುತ್ತಾ ಎದೆಗಪ್ಪಿಕೊಂಡ ರಾಮ್. ರಾಮ್ ರಾಮ್ ನನ್ನ ತಪ್ಪಾಯಿತು, ಕ್ಷಮಿಸಿ, ಪ್ಲೀಸ್ ಪ್ಲೀಸ್, ನನ್ನ ದೂರ ಮಾಡಿಬಿಡಿ ರಾಮ್ ರಾಮ್ ಎಂದು ಅವಳು ಬಡಬಡಿಸುವಾಗ ಅನುಮಾನ ಬಂದಿತ್ತು ಅವನಿಗೆ. ಆದರೂ ಪಕ್ಕದಲ್ಲೇ ಇದ್ದ ಬಾಟಲ್ ತೆಗೆದುಕೊಂಡು ಅವಳ ಬಾಯಿಗೆ ಇಟ್ಟವ. ನೀರು ಕುಡಿಯಮ್ಮ, ನಾ ಇಲ್ಲೇ ಇದ್ದೀನಿ, ನಾನು ಯಾಕೆ ದೂರ ಮಾಡಲಿ ನಿನ್ನ ಎಂದು ಅವಳಿಗೆ ನೀರು ಕುಡಿಸಿದ. ರಾಮ್ ರಾಮ್ ನೀವು ನೀವು ನನ್ನ ದೂರ ಮಾಡಬೇಡಿ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಎಂದು ಅವನ ಎದೆಗೆ ಗುಬ್ಬಿ ಮರಿ ಅಪ್ಪುವಂತೆ ಅಪ್ಪಿದಳು. ಹೇ ಜಾನು, ಯಾಕೆ ಇಂತಹ ಮಾತುಗಳು ನಿನ್ನ ಬಾಯಲ್ಲಿ? ತಪ್ಪು ಕಣೋ, ನಾನು ಯಾವತ್ತೂ ನಿನ್ನ ದೂರ ಮಾಡಿಕೊಳ್ಳಲ್ಲ. ಅದರಲ್ಲೂ ಇಂತಹ ಸಮಯದಲ್ಲಿ ಕನಸು ಅದೆಲ್ಲ. ನೀನು ಸುಮ್ಮನೆ ಬೇಡದ ವಿಷಯ ಮಾತಾಡೋದು ಬೇಡ, ಯೋಚನೆ ಮಾಡಿ ತಲೆನೂ ಕೆಡಿಸ್ಕೊಳ್ಬೇಡ, ನೀನು ನನ್ನ ಜೀವ ಎಂದು ಅವಳ ಹಣೆಗೆ ಮುತ್ತು ಕೊಟ್ಟ. ಇಲ್ಲ, ನಾನೇನೇ ತಪ್ಪು ಮಾಡಿದರೂ, ನಾನು ಕೆಟ್ಟವಳಾದ್ರೂ ನನ್ನ ಜೊತೆಗೆ ಇರ್ತೀರಾ ಎಂದು ಕೇಳಿದಾಗ ಉದ್ದುದ್ದ ತಲೆ ಆಡಿಸಿ, ಕೆಟ್ಟವನಾಗಿದ್ದ ಈ ರಾವಣನನ್ನು ಪ್ರೀತಿಯಿಂದ ತಿದ್ದಿ ರಾಮನನ್ನಾಗಿ ಮಾಡಿದ್ದೀಯ. ಇನ್ನೂ ನನ್ನ ಸೀತಾಮಾತೆ ಒಂದು ಗೆರೆ ದಾಟಿ ಹೋಗಿದ್ದಕ್ಕೆ ನಾನು ಯಾಕೆ ನಿನ್ನ ದೂರ ಮಾಡಲಿ ಎಂದು ತಿಳಿಸಿ ಹೇಳಿದ ಅವಳಿಗೆ. ಅವನ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು, ಇಲ್ಲ ರಾಮ್, ಸೀತೆ ಅವತ್ತು ಆ ಗೆರೆ ದಾಟದೆ ಇದ್ದಿದ್ರೆ ರಾಮ್ ಸೀತೆ ಎಂದು ದೂರ ಆಗ್ತಾ ಇರಲಿಲ್ಲ. ಅದು ಬಿಡಿ, ಮತ್ತೆ ನನ್ನ ಕಾಡಿಗೆ ಕಳುಹಿಸಲಿಲ್ಲ ಅಲ್ಲ. ಸೀತೆ ಸಹ ಒಡಲಲ್ಲಿ ಮಕ್ಕಳ ಹೊತ್ತಾಗಲೇ ರಾಮ ಅವಳನ್ನು ಕಾಡಿಗೆ ಅಟ್ಟಿದ್ದು ಎಂದು ಭಯಗೊಂಡು ಕೇಳಿದ್ಲು ನಡುಗುತ್ತಾ. ಹೇ ಜಾನು, ಏನಾಗಿದೆ ನಿನಗೆ? ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೀಯಾ? ಅದು ಇಷ್ಟೊತ್ತಿನಲ್ಲಿ ಎಂದು ಸಮಯ ನೋಡಿದ. ಆಗಷ್ಟೇ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ನಂಗೆ ಕೆಟ್ಟ ಕನಸು ಬಿದ್ದಿತ್ತು ರಾಮ್, ಅದು ಸಹ ಬೆಳಗಿನ ಜಾವ. ಬೆಳಗ್ಗೆ ಬಿದ್ದ ಕನಸು ನನಸಾಗುತ್ತೆ ಅಂತೆ. ಪ್ಲೀಸ್ ನನ್ನ ದೂರ ಮಾಡಬೇಡಿ, ಅದೇನು ಶಿಕ್ಷೆ ಕೊಡ್ತೀರೋ ನನ್ನ ಜೊತೆಗಿದ್ಕೊಡಿ ಎಂದು ಬೇಡಿದಳು ಅವನನ್ನು. ಅವಳ ಮಾತುಗಳು ಸಹಜವಾಗಿದ್ದನ್ನು ನೋಡಿಯೇ, ಜಾನು, ನೀನು ನಾರ್ಮಲ್ ಆಗಿ ಮಾತಾಡ್ತಾ ಇದೀಯಾ ಎಂದು ಕಣ್ಣು ಸಂಕುಚಿಸಿ ಕೇಳಿದ ಅವಳನ್ನೇ ನೋಡುತ್ತಾ. ರಾಮ್ ರಾಮ್ ಅದು ನಾನು ನಾರ್ಮಲ್ ಆಗಿನೇ ಬಹಳ ದಿನ ಆಯಿತು ಎಂದು ನಿಜವ ಹೇಳಿಬಿಟ್ಟಿದ್ಲು ಜಾನು. ಆಗಷ್ಟೇ ಎದ್ದು ಸ್ನಾನ ಮುಗಿಸಿ ತಿಂಡಿಯನ್ನು ತಿನ್ನದೆ ಆಚೆ ಹೊರಟಿದ್ದಳು ದನಿ. ಅಭಿ ಪ್ರೀತಿ ಮುರಿದುಕೊಂಡಿದ್ದಾಗಿಂದ ಅವಳ ಮೌನ ಹೆಚ್ಚಾಗಿದೆ. ಯಾಕೆ ಅಭಿ, ಇಷ್ಟು ನೋವು ಕೊಡ್ತಾ ಇದೆಯಾ? ಇಷ್ಟೇನ ಪ್ರೀತಿ ಎಂದು ಕಾರು ಓಡಿಸುತ್ತಾ ಎಲ್ಲಿಗೋ ಹೋಗುತ್ತಿದ್ದಳು ಅವಳು. ಪಾಪ, ಅವಳ ನೋವಿಗಾದರೂ ಮಿತಿ ಹೇಗೆ ದೊರಕಿತ್ತು? ತಾನೇ ಮೇಲೆ ಬಿದ್ದು ಪ್ರೀತಿ ಮಾಡಿ ತಾನೇ ಬೇಡ ಎಂದು ಬಂಧ ಮುರಿದುಕೊಂಡು ಹೋದರೆ ಅವನ ನೆನಪೇ ಅವಳ ಮನದಲ್ಲಿ. ನಿನ್ನನ್ನು ಮರೆಯೋಕೆ ಸಹ ಆಗ್ತಿಲ್ಲ, ಹಾಗೆ ಬದುಕುವುದೂ ಸಹ ಸಾಧ್ಯ ಇಲ್ಲ ಎಂದು ಏನೇನು ಯೋಚನೆ ಮಾಡುತ್ತಾ ಕಾರು ಓಡಿಸುತ್ತಿದ್ದವಳ ಗಮನ ಚೂರು ಆಚೀಚೆ ಆಗಿದ್ದೆ. ಮುಂದೆ ಬಂದ ವ್ಯಕ್ತಿ ಕಾಣಿಸಲೇ ಇಲ್ಲ ಅವಳಿಗೆ. ಹೇ ಹೇ ಎಂದು ಅವರು ಹೇಳುತ್ತಿದ್ದರೂ ಅವಳ ಕಾಲಿಗೆ ಗುದ್ದಿ ಬಿಡಿಸಿಯೇ ಬಿಟ್ಟಳು ದನಿ. ತಕ್ಷಣ ವಾಸ್ತವಕ್ಕೆ ಬಂದವಳು ಡೋರ್ ತೆಗೆದು ಕೆಳಗೆ ಇಳಿದಳು. ಹೇ, ಕಣ್ಣು ಕಾಣೋದಿಲ್ವೇನಮ್ಮ ನಿನಗೆ? ರೋಡ್ ಮೇಲೆ ಯಾಕೆ ಬರ್ತೀರಾ ನೀವು ಎಂದು ಯಾರೋ ಬೈಯುವಾಗ ಬಿದ್ದಿದ್ದ ವ್ಯಕ್ತಿ ಬಳಿಗೆ ಬಂದು ನಿಂತಳು ಅವಳು. ಕಾಲಿಗೆ ಏಟಾಗಿ ರಕ್ತ ಬರುತ್ತಿತ್ತು. ಸಾರಿ ಅಂಕಲ್, ನಾನು ನೋಡಲೇ ಇಲ್ಲ ಎಂದು ಮುಂದೆ ಬಂದಾಗ ಕೆಳಗೆ ಬಿದ್ದಿದ್ದ ವ್ಯಕ್ತಿ, ಧನ್ವಿ, ಪಾಪು ಎಂದು ಉದ್ಗಾರ ತೆಗೆದಿದ್ದರು. ಅಂಕಲ್, ನನ್ನ ಹೆಸರು ಧನಿ ಎಂದು ಮೆಲ್ಲಗೆ ಹೇಳಿದಾಗ ಅವಳ ಕೈ ಹಿಡಿದು, ಧನ್ವಿ, ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ನಿನ್ನ ಅಮ್ಮ ಅಲ್ಲಿ ಹುಚ್ಚಿಯಾಗಿದ್ದಾಳೆ, ನೀನಿಲ್ದೆ ಎಂದು ಅಳುತ್ತಾ ಧನಿಯ ಕೈ ಹಿಡಿದು ತಬ್ಬಿ ಬಿಟ್ಟರು ಅವರು. ಹೇ, ಯಾರು ನೀವು ಎಂದು ಕೇಳಲು ಹೋದವ್ರಿಗೆ ಅಂದು ಅಭಿ ಕೊಟ್ಟಿದ್ದ ಕಾರಣ ನೆನಪಾಗಿತ್ತು.
ತಾನು ಮೊದಲು ಪ್ರೀತಿಸುತ್ತಿದ್ದ ಹುಡುಗಿ ಧನ್ವಿ, ಹಾಗೆ ಅವನ ಕಬೋರ್ಡಲ್ಲಿ ಕಾಣಿಸಿದ ಚಿತ್ರ, ಅವಳ ಮುಂದಿನ ನಡೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಆಯಿತಾ.